ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಯುಡೈಸ್ ಪ್ಲಸ್ SDMS ಲಾಗಿನ್ನಲ್ಲಿ ಅಂದರೆ ಸ್ಟೂಡೆಂಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಸ್ಕೂಲ್ ಸರ್ಟಿಫಿಕೇಷನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ತಾ ಹೋಗೋಣ. ನೀವು ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಅಥವಾ ಮೊಬೈಲ್ ಮೇಲೆ ಬರುತ್ತೆ. ಈಗ ನಾನು ಕ್ರೋಮ್ ಬ್ರೌಸರ್ನಲ್ಲಿ ಯುಡೈಸ್ ಪ್ಲಸ್ SDMS ಮೇಲೆ ಬ್ರೌಸ್ ಮಾಡ್ಕೊಳ್ತೀನಿ. ನಂತರ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಮಗೆ ಇಲ್ಲಿ ಸ್ಕ್ರಾಲ್ ಮಾಡಿದಾಗ ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಯೂಸರ್ ID ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಕ್ಯಾಪ್ಚಾವನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ಕೊಂಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಸ್ಕೂಲ್ ಪೇಜು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಆದರೆ ಮೊಬೈಲಲ್ಲಾದರೆ ಹೀಗಿರುತ್ತೆ. ಇಲ್ಲಿ 3 ಡಾಟ್ಸ್ ಇರುತ್ತಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈ ಆಪ್ಷನ್ಸ್ ಎಲ್ಲ ಕಾಣಿಸುತ್ತೆ. ಕಾಣಿಸಿದ್ಮೇಲೆ ಇಲ್ಲಿ ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಸ್ಕೂಲ್ ಸರ್ಟಿಫಿಕೇಷನ್ ಮಾಡಬೇಕು ಅಂದರೆ ಇಲ್ಲಿ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಾನು ಒಂದೊಂದು ತೋರಿಸ್ತೀನಂತೆ. ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ GP EP ಮತ್ತು FP ಎಲ್ಲ ಕಂಪ್ಲೀಟ್ ಆಗಿದೆ, ಕಂಪ್ಲೀಟೆಡ್ ಅಂತ ಬಂದಿರುತ್ತೆ. ನಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿರ್ತಾರೋ ಅಷ್ಟು ಮಕ್ಕಳದು GP EP ಮತ್ತು FP ಕಂಪ್ಲೀಟ್ ಆಗಿದ್ರೆ ಮಾತ್ರ ನಾವೇನು ಮಾಡ್ಬೋದು, ಸ್ಕೂಲ್ ಸರ್ಟಿಫಿಕೇಷನ್ನ ಮಾಡ್ಬೋದು. ನಾನು ಇಲ್ಲಿ ಫುಲ್ಲು ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಸ್ಟೂಡೆಂಟ್ಸ್ದು. ನಾನೇನು ಮಾಡ್ತೀನಿ, ಈಗ ಇಲ್ಲಿ ಸ್ಕೂಲ್ ಸರ್ಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಂತರ ಇಲ್ಲಿ ನೋಡಿ ಟೋಟಲ್ ಸ್ಟೂಡೆಂಟ್ಸು 73, ಕಂಪ್ಲೀಟೆಡ್ 73 ಇದೆ. ಇನ್ ಪ್ರೋಗ್ರೆಸ್ಸು ಮತ್ತು ನಾಟ್ ಸ್ಟಾರ್ಟ್ ಇಲ್ಲಿ 0 ಇದೆ. ಅಂದರೆ ನಾವು ಸ್ಕೂಲ್ ಸರ್ಟಿಫಿಕೇಷನ್ ಮಾಡಬೇಕು ಅಂದರೆ ಇನ್ ಪ್ರೋಗ್ರೆಸ್ ಮತ್ತು ನಾಟ್ ಸ್ಟಾರ್ಟೆಡ್ ಇಲ್ಲಿ 0 ಬರಬೇಕು. ಅಂದರೆ ನಮ್ಮ ಸ್ಕೂಲಲ್ಲಿ ಎಷ್ಟು ಟೋಟಲ್ ಸ್ಟೂಡೆಂಟ್ಸ್ ಇರ್ತಾರೋ ಅದು ಕಂಪ್ಲೀಟೆಡ್ಗೆ ಎರಡಕ್ಕೂ ಮ್ಯಾಚ್ ಆಗಿರಬೇಕು. ಇದಾದ ನಂತರ ನಾವೇನು ಮಾಡ್ತೀವಿ, ಇಲ್ಲಿ ಎನ್ರೋಲ್ಮೆಂಟ್ ಸಮ್ಮರಿ ಅಂತ ಇದೆ. ಇದನ್ನು ಒಂದು ಕಡೆ ಡೌನ್ಲೋಡ್ ಮಾಡಿಕೊಂಡು ನಾವು ನೋಡ್ಕೋಬಹುದು. ಸೊ ಏನಾಗಿದೆ, ಹೇಗಿದೆ ನಮ್ಮ ಪ್ರೋಗ್ರೆಸ್ ಅಂತ. ಸೊ ಅದು ನಮ್ಮ ರೆಫರೆನ್ಸ್ಗೆ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ, ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ಆ್ಯಡೆಡ್ ಆಲ್ ಮೈ ಸ್ಟೂಡೆಂಟ್ಸ್ ವಿಚ್ ಆರ್ ಸ್ಟಡಿಂಗ್ ಅಟ್ ಮೈ ಸ್ಕೂಲ್ ಫಾರ್ ಅಕಾಡೆಮಿಕ್ ಇಯರ್ 2025-26 ಆ್ಯಂಡ್ ಇನ್ಫಾರ್ಮೇಷನ್ ಪ್ರೊವೈಡ್ಸ್ ಇಸ್ ಫ್ರೀ ಫ್ರಮ್ ಎರರ್ಸ್ ಆ್ಯಂಡ್ ಇನ್ಕನ್ಸಿಸ್ಟೆನ್ಸೀಸ್. ಅಂದರೆ ನಾವೇನು ಮಾಡಿದ್ದೀವಿ ಅದು ಯಾವುದು ಕೂಡ ಎರರ್ ಇಲ್ಲ ಅಂತ ನಾವಿಲ್ಲಿ ಏನು ಮಾಡ್ತೀವಿ, ಡಿಕ್ಲರೇಷನನ್ನು ಕೊಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಟ್ ಇದೆ, ಇದನ್ನು ಸರಿಯಾಗಿ ಓದ್ಕೊಳ್ಳಿ. ಅದಾದಮೇಲೆ ಸಬ್ಮಿಟ್ ಕೊಡೋಣ. ನೆಕ್ಸ್ಟು ಆರ್ ಯು ಶ್ಯೂರ್ ಯು ವಾಂಟ್ ಟು ಸರ್ಟಿಫೈ ದಿ ಡೇಟಾ, ಮತ್ತು ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ, ಅದನ್ನು ಓದ್ಕೊಳ್ಳಿ. ನೆಕ್ಸ್ಟು ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡೋದ್ಮೇಲೆ ನಮ್ಮ ಸ್ಕೂಲ್ ಸರ್ಟಿಫಿಕೇಷನ್ನು ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.